ಅವನತಿ ಬೋಲ್ಡ್ ಫೋಟೋಕ್ಕೆ ಬೋಲ್ಡ್ ಆದ್ರ ವಿರಾಟ್ ಕೊಹ್ಲಿ. ಸ್ನೇಹಿತರೆ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಂಥ ಡೇಂಜರ್ ಐತಪ್ಪ ಅಂದ್ರೆ ರಾತ್ರಿ ಯಾರನ್ನಾದ್ರೂ ಸ್ಟಾರ್ ಮಾಡಿಬಿಡ್ಬೋದು, ರಾತ್ರಿ ಯಾರನ್ನಾದ್ರೂ ಕೆಳಗೆ ಉಳಿಸ್ಬಿಡೋದು ಸ್ನೇಹಿತರೆ. ಅಷ್ಟು ಡೇಂಜರ್ ಆಗಿ ಈಗ ಸೋಷಿಯಲ್ ಮೀಡಿಯಾ ಬೆಳಕತ್ತೈತಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ನಾವು ನೋಡಿದ್ದೀವಿ ಸ್ನೇಹಿತರೆ, ಕುಂಭಮೇಳದಲ್ಲಿ ಮೊನಾಲಿಸಾ ಅಂತ ಹೇಳ್ಕೊಂಡು ಯಾವ ರೀತಿ ಬಂದು ಯಾವ ರೀತಿಯಾಗಿ ಇಡೀ ಸೋಷಿಯಲ್ ಮೀಡಿಯಾದಲ್ಲೇ ಧೂಳು ಎಬ್ಬಿಸಿಬಿಟ್ಟಿದ್ರು ಅವರು. ಇದೀಗ ಅವರು ಕಾಣಿಸಕತ್ತೇ ಇಲ್ಲ, ಆ ರೀತಿಯಾಗಿ ಹೊರಹೊಮ್ಮಿದೆ ಸ್ನೇಹಿತರೆ. ಇನ್ನು ಅದಲ್ಲದೆ ಈಗ ಒಂದು ಏನು ಪೋಸ್ಟ್ ವೈರಲ್ ಏನು ಆಗಕತ್ತೈತಪ್ಪ ಅಂದ್ರೆ ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು ಒಂದು ಹೀರೋಯಿನ್ನ ಫೋಟೋವನ್ನು ಜಸ್ಟ್ ಲೈಕ್ ಮಾಡಿದ್ದಾರೆ ಸ್ನೇಹಿತರೆ. ಲೈಕ್ ಮಾಡಿದ್ದಕ್ಕಾಗಿ ತುಂಬ ಅಂದರೆ ತುಂಬಾ ದೊಡ್ಡ ಕಾಂಟ್ರವರ್ಸಿ ಶುರು ಆಗೈತಿ. ಅದಲ್ಲದೆ ವಿರಾಟ್ ಕೊಹ್ಲಿ ಅವರೇ ಖುದ್ದಾಗಿ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಗೆ ಗೊತ್ತು, ವಿರಾಟ್ ಕೊಹ್ಲಿ ಅವ್ರಿಗೂ ಅಷ್ಟು ಬೇಗ ಯಾವುದಕ್ಕೂ ರಿಯಾಕ್ಟನ್ನು ಮಾಡೋದಿಲ್ಲ. ವರ್ಲ್ಡ್ ಕಪ್ ಗೆದ್ದಾಗ ಅವ್ರ ಫೋಟೋವನ್ನು ಪೋಸ್ಟ್ ಮಾಡಿರಲಿಲ್ಲ ಸ್ನೇಹಿತರೆ. ಬಟ್ ಈಗ ಒಂದು ಲೈಕ್ ಮಾಡಿದ್ದಕ್ಕೆ ಅವರ ಸ್ಟೋರಿನಲ್ಲಿ ಕ್ಲಾರಿಟಿ ಕೊಡುವಂಥದ್ದು ಆ ರೀತಿಯಾಗಿ ಇದೀಗ ಈ ಕಾಂಟ್ರವರ್ಸಿ ಶುರು ಆಗೈತಿ ಅಂತ ಹೇಳಿದರೆ ಯಾವ ರೀತಿ ಆಗಿರ್ಬೋದು, ನಿಮ್ಮ ಊಹೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಲಿವುಡ್ ನಟಿಯಾದಂಥ ಅವನತಿ ಕೌರ ಅವರು ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಬೋಲ್ಡ್ ಫೋಟೋಗಳನ್ನು ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ರು ಸ್ನೇಹಿತರೆ. ಇದೀಗ ವಿರಾಟ್ ಕೊಹ್ಲಿ ಅವರು ಆ ಫೋಟೋಗಳಿಗೆ ಲೈಕ್ ಮಾಡುವ ಮೂಲಕ ಒಂದು ಕಾಂಟ್ರವರ್ಸಿ ಶುರು ಆಗಿದೆ ಸ್ನೇಹಿತರೆ. ಆ ಬೋಲ್ಡ್ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗವೆ ಸ್ನೇಹಿತರೆ. ಇದಕ್ಕೆ ಮೇನ್ ಕಾರಣ ಯಾರಪ್ಪ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಬೋಲ್ಡ್ ಫೋಟೋ ಕೇವಲ ಒಂದೇ ಒಂದು ಲೈಕ್ ಒತ್ತಿದ ಕಾರಣ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋಗಳು ರಾರಾಜಿಸಕತ್ತಾವಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಹೀರೋಯಿನ್ ಇವರು ಕೇವಲ 23 ವರ್ಷ ಸ್ನೇಹಿತರೆ. ಇವರಿಗೆ ಹಲವು ಭಂಗಿ ಫೋಟೋಗಳನ್ನು ಈ ಹಿಂದೆ ಅಪ್ಲೋಡ್ ಮಾಡಿದ್ರೆ ಅಂತ ಹೇಳಿಬಿಟ್ಟಿದ್ದೀನಿ ನಾನು. ನನ್ನ ಫೀಡನ್ನು ತೆರವುಗೊಳಿಸುವಾಗ ಅಲ್ಗಾರಿದಮ್ ತಪ್ಪಾಗಿ ಸಂವಹನವನ್ನು ನೋಂದಾಯಿಸಿರಬಹುದು ಎಂದು ನಾನು ಸ್ಪಷ್ಟಪಡಿಸಲು ಬಯಸುತ್ತೇನೆ. ಇದರ ಹಿಂದೆ ಯಾವುದೇ ಉದ್ದೇಶವಿರಲಿಲ್ಲ. ಅನಗತ್ಯ ಊಹೆಗಳನ್ನು ಮಾಡದಂತೆ ನಾನು ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ತಿಳುವಳಿಕೆಗಾಗಿ ಧನ್ಯವಾದಗಳು. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು ಈ ರೀತಿಯಾಗಿ ಸ್ಟೋರಿಯನ್ನು ಹಾಕುವ ಮೂಲಕ ಈ ಕಾಂಟ್ರವರ್ಸಿಗೆ ಒಂದು ಬ್ರೇಕ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಕ್ಕಾಗಿ ಈ ಕಾಂಟ್ರವರ್ಸಿಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.